ದೇವಸ್ಥಾನದ ಮುಂದ್ಗಡೆ ಧರ್ಮಧ್ವಜ ಹಾಕ್ತಾನೆ, ಇನ್ನೇನ್ ಸರ್ ಪಕ್ಷದ ಧ್ವಜ ಹಾಕ್ತಾರೆ ಸರ್. ಇದು ರಾಜಕೀಯ ಮಾಡ್ತಾ ಇದಾರೆ. ಇದು ಯಾವ ಪಕ್ಷಗಳು ಕಟ್ಟಿ ಇದ್ ಮಾಡಿರೋದಲ್ಲ. ಧರ್ಮ ಅಂತ ಬಂದಾಗ ಒಂದ್ ಫ್ಲಾಗ್ ಹಾರಿಸ್ತಿಲ್ಲ ಅಂತಂದ್ಮೇಲೆ ನಾವ್ ಈ ದೇಶದಲ್ಲಿ ಏನ್ ಸರ್ ಪ್ರಯೋಜನ? ಹಂಗಾದ್ರೆ ನಾವ್ ಹಿಂದೂಗಳಾಗಿ ಹುಟ್ಟಿರೋದೇ ತಪ್ಪ? ಹಿಂದೂಗಳೇನು ಮಾಡ್ಲೇಬಾರ್ದ? ಇವತ್ತು ಧ್ವಜ ಹಾರಿಸ್ಬೇಡಿ ಅಂತ ನಾಳೆ ಪೂಜೆ ಮಾಡ್ಬೇಡಿ ಅಂತಾರೆ. ಧರ್ಮದ ಬಾವುಟ ಸರ್ ನಾವ್ ಹಾರಿಸಿರೋದು, ನಾವೇನ್ ಬೇರೆ ದೇಶದ ಬಾವುಟ ಹಾಕಿ ರಾಷ್ಟ್ರದ್ರೋಹ ನಾವ್ ಮಾಡಿಲ್ಲ. ಎಸ್ ವೀಕ್ಷಕರೇ, ಮಂಡ್ಯ ಅಂದ್ರೆ ಇಂಡಿಯಾ ಮಾತಾಡುತ್ತೆ. ಈಗ ಕೆರಗೋಡ್ ಬಗ್ಗೆ ಕರ್ನಾಟಕ ಮಾತಾಡ್ತಾ ಇದೆ. ಕಾರಣ ಎಷ್ಟೇ, ಹನುಮ ಧ್ವಜವನ್ನ ಇಳಿಸಿದ್ದು ಬಹಳ ವಿವಾದ ಆಗ್ತಾ ಇದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ. ನಾನು ಮಂಡ್ಯದವರಾದ ಕಾರಣ ಮಂಡ್ಯ ಜಿಲ್ಲೆಯಲ್ಲಿ ಈ ರೀತಿಯ ಸಂಘರ್ಷ ಯಾವತ್ತೂ ಇರಲಿಲ್ಲ. ಯಾಕೆಂದ್ರೆ ಬಹುತೇಕ ದೊಡ್ಡ ಸಮುದಾಯ ಅಂದ್ರೆ ಹಿಂದೂ ಸಮುದಾಯ ಮಂಡ್ಯ ಜಿಲ್ಲೆಯಲ್ಲಿ. ಇಲ್ಲಿ ಸಂಘರ್ಷಗಳೇನಿರಲಿಲ್ಲ. ಒಂದು ಸ್ವಲ್ಪ ಶ್ರೀರಂಗಪಟ್ಟಣ ದೇವಸ್ಥಾನದ ವಿಚಾರ ಬಿಟ್ಟರೆ ಯಾವುದೂ ಇರಲಿಲ್ಲ. ಬಟ್ ಕೆರಗೋಡಲ್ಲಿ ಹನುಮ ಧ್ವಜವನ್ನು ಇಳಿಸೋ ಸಂಬಂಧಪಟ್ಟ ಹಾಗೆ ಈಗ ದೊಡ್ಡ ಸಂಘರ್ಷ. JDS BJP ಅವರು ಆ ಧ್ವಜನ ಮತ್ತೆ ಏರಿಸಿ ಅಂತ ಹೋರಾಟ. ಬಟ್ ನಾನು MLA ಹತ್ರ ಕೂಡ ಅಲ್ಲಿ ಕೆರಗೋಡಲ್ಲಿ ಮಾತಾಡಿದಾಗ ಫೋನ್ ಥ್ರೂ, ಇಲ್ಲ ಅದು ಬರೀ ನ್ಯಾಷನಲ್ ಫ್ಲಾಗು ಕನ್ನಡ ಬಾವುಟ ಆರ್ಸಕ್ಕಿರುವಂಥ ಜಾಗ, ಧರ್ಮದ ಕಲ್ಲ, ಬೇರೆ ಧರ್ಮದವ್ರಿಗೂ ಸರ್ವ ಜನಾಂಗದ ಶಾಂತಿಯ ತೋಟ, ಎಲ್ಲ ಧರ್ಮಕ್ಕೂ ಸಮನಾಗಿರಬೇಕು, ಹಾಗಾಗಿ ತೆಗ್ದಿದ್ದೀವಿ ಅನ್ನೋದು ಇನ್ಚಾರ್ಜ್ ಮಿನಿಸ್ಟ್ರು ಚಲುವರಾಯಸ್ವಾಮಿ ಅವ್ರ ಮಾತು. ಬಟ್ ಈಗ 700 ಯಂಗ್ಸ್ಟರ್ಗಳು ಇಲ್ಲಿದ್ದಾರೆ, ಯುವಕರೆಲ್ಲ ಇಲ್ಲಿ ಸುತ್ತಮುತ್ತ ಹಳ್ಳಿಯವರು ಕೂಡ ಇಲ್ಲಿ ಸೇರಿದ್ದಾರೆ. ಅವ್ರದ್ದು ಒಪಿನಿಯನ್ ಕೇಳ್ತೀನಿ. ಸರ್, ತಮ್ಮ ಹೆಸರು? ಉಮೇಶ್ ಅಂತ ಅಂದ್ಬಿಟ್ಟು. ಉಮೇಶ್ ಅವರೇ, ಈಗ ಕೆರಗೋಡ್ ಬಗ್ಗೆ ಬಹಳ ಚರ್ಚೆ ರಾಜ್ಯದಲ್ಲಿ. ಬಾವುಟ ಇಳಿಸಿದ್ದು ಸರಿನಾ ತಪ್ಪಾ? ತಪ್ಪು ಸರ್. ಯಾವ ಕಾರಣಕ್ಕೆ ಸರ್? ಅದು ಇದು ಯಾವುದೇ ಸರ್ಕಾರದ ಧ್ವಜ ಅಲ್ಲ. ಅದು ಎಲ್ಲ ರೈತರುಗಳೇ ಆಗ್ಬೋದು, ಒಂದು ಹಿಂದೂ ಧರ್ಮಗಳೇ ಆಗ್ಬೋದು, 100, 200, 500 ಇನ್ನು ಮೊದಲೇ ಇನ್ನೊಂದೇನು ಅಂದರೆ, ಮೊದಲೇ ಒಂದು ಅದೇ ಕಂಬ ಇತ್ತು, ಒಂದು ಸಣ್ಣ ಕಂಬ. ಅದಕ್ಕಾಗಿ ಈಗ ಅವರು ಎಲ್ಲ ಜನ ರೈತರುಗಳ್ತವೆ ಆಗ್ಬೋದು, ಹಿಂದೂ ಧರ್ಮಗಳ್ತವೆ ಆಗ್ಬಾರ್ದು, ಎಲ್ಲಾರ್ತಾವ ಕಲೆಕ್ಷನ್ ಮಾಡಿ ದೇವಸ್ಥಾನ ಮುಂದೆ ನೆಟ್ಟಿರೋ ಕಂಬ. ಅದು 108 ಅಡಿ ಇದೆ. ಅದಕ್ಕಾಗಿ ಇರೋದು ಹನುಮಾನ್ ನಮ್ಮ ಇದರಲ್ಲಿ ರಾಮ ಜನ್ಮಭೂಮಿಯಲ್ಲಿ ಇದ್ದು ದಿವಸ ಇದೊಂದು ಪರಿವರ್ತನೆ ಮಾಡೋಣ ಅಂತ ಅಂದ್ಬಿಟ್ಟು ಕಂಬ ನೆಟ್ಟದ್ದು. ಅವತ್ತು ಕಂಬನೂ ಆಚರಿಸಿ ಎಲ್ಲ ಆಗಿತ್ತು. ಅದು ಹಿಂದೂ ದಿವಸ 2 ದಿವಸ ಆದಮೇಲೆ ಇದಕ್ಕೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಆ ಧ್ವಜ ಇಳಿಸ್ಬೇಕು ಅಂತ ಕಾರಣ ಇದು ಮಾಡಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಇದು ರಾಜಕೀಯ ಮಾಡ್ತಾ ಇದ್ದಾರೆ. ಇದು ಅದೇ ಅಲ್ಲಿ ಪಕ್ಷಗಳು ಕಟ್ಟಿ ಇದು ಮಾಡಿರೋದಲ್ಲ. ಎಲ್ಲ ರೈತರುಗಳು ತಿರ್ಗಾ ಹಿಂದೂ ಧರ್ಮಗಳು ಮಾಡಿರೋ ಕಂಬ. ಎಸ್, ಒಂದು ವಿಷಯ ಇವ್ರು ಹೇಳ್ತವ್ರೆ, ಇವರು ನಮ್ಮ ಮಂಡ್ಯ ಆಡು ಭಾಷೆಯಲ್ಲಿ, ಅದು ಯಾವುದೋ ರಾಜಕಾರಣಿಗಳು ರಾಜಕೀಯ ಪಕ್ಷದವ್ರು ಮಾಡಿದ್ದಲ್ಲ, ಜನ ಧರ್ಮದ ವಿಚಾರದಲ್ಲಿ ಮಾಡಿದ್ದು, ದೇವಸ್ಥಾನ ಮುಂದೆ ಹಾಕಿರೋದು, ಜನ ಕಾಸಾಕ್ ಮಾಡಿರೋದು. ಇದು ಯಾಕೆ ಅನ್ನೋದು ಇವ್ರ ಪ್ರಶ್ನೆ. ತಾವೇನು ಹೇಳ್ತೀರಿ ಸರ್? ಸರ್, ಇದು ಅವರು ಇಳಿಸಿರೋದು ತಪ್ಪು ಸರ್. ಅದು ಸರ್ ದೇವಸ್ಥಾನದ ಮುಂದ್ಗಡೆ ಧರ್ಮಧ್ವಜ ಹಾಕ್ತಾನೆ, ಇನ್ನೇನ್ ಸರ್ ಪಕ್ಷದ ಧ್ವಜ ಹಾಕಕ್ಕಾಗ ಸರ್? ಏನಿಲ್ವಲ್ಲ ಸರ್. ಇಲ್ಲಿ ಬಂದಿರೋ ಯಾರು ಈ BJP JDS ಕಾಂಗ್ರೆಸ್ ಎಲ್ಲ. ಕಾಂಗ್ರೆಸ್ ಮೊನ್ನೆ ಎರಡೇ ಜೊತೆ ಏಟ್ ತಿಂದವ್ರೆ. ಕಾಂಗ್ರೆಸ್ ಪಕ್ಷದವ್ರೆ ಲಾಟಿ ಏಟ್ ತಿಂದವ್ರೆ ಮೊನ್ನೆ ಗಲಾಟಿಲಿ ಸರ್. ಇದು ಧರ್ಮದ ವಿಚಾರಣೆ ಬರ್ತು, ಇದು ಪಕ್ಷದಲ್ಲ ಸರ್. ಇದು ಧರ್ಮ ಅಂತ ಬಂದಾಗ ಒಂದ್ ಫ್ಲಾಗ್ ಹಾರಿಸ್ತಿಲ್ಲ ಅಂತಂದ್ಮೇಲೆ ನಾವ್ ಈ ದೇಶದಲ್ಲಿ ಏನ್ ಸರ್ ಪ್ರಯೋಜನ? ನನ್ನ ಧರ್ಮದ ಬಗ್ಗೆ ನಾನು ಅಭಿಮಾನ ಇಲ್ಲ ಅಂದ್ಮೇಲೆ ನಾನು ಏನ್ ಸರ್ ಮಾಡೋಕ್ಕಾಗತ್ತೆ ಸರ್ ಇಲ್ಲಿ? ಹಂಗಾದ್ರೆ ನಾವ್ ಹಿಂದೂಗಳಾಗಿ ಹುಟ್ಟಿರೋದೇ ತಪ್ಪ? ಹಿಂದೂಗಳೇನು ಮಾಡ್ಲೇಬಾರ್ದ? ಇವತ್ತು ಧ್ವಜ ಹಾರಿಸ್ಬೇಡಿ ಅಂತ ನಾಳೆ ಪೂಜೆ ಮಾಡಬೇಡಿ ಅಂತಾರೆ. ಹಣ್ಣು ಕಾಯಿ ಹೊಡಿಬೇಡಿ, ಕರ್ಪೂರ ಹಸ್ಬೇಡಿ, ಗಂಧ ಕಡಿ ಹಸ್ಬೇಡಿ ಅಂತಾರೆ. ನಾವ್ ಅದಕ್ಕೆಲ್ಲ ಇದು ಮಾಡೋಕ್ಕಾಗತ್ತೆ ಸರ್? ಧರ್ಮದಲ್ಲಿ ಹುಟ್ಟಿವಿ, ಧರ್ಮ ಪಾಲನೆ ಮಾಡ್ಲೇಬೇಕು. ಅದು ನಮ್ಮ ಕರ್ತವ್ಯ. ಮತ್ತೆ ಆರಿಸ್ಬೇಕಲ್ವಾ ಸರ್? ಏನ್ ಡಿಮ್ಯಾಂಡ್ ಮಾಡ್ತೀರಿ ಈಗ ಸರ್ಕಾರಕ್ಕೆ? ಸರ್, ಪುನಃ ಹನುಮ ಧ್ವಜ ಹಾಕ್ಬೇಕು ಸರ್. ಹೋಗ್ಲಿ ಸರ್, ಒಂದು ಸಂಧಾನ ಸಭೆ ಮಾಡಿದ್ರೆ ಮುಗ್ದೋಯ್ತಲ್ಲ ಸರ್ ಇದು. ನಾನು ಕೆರಗೋಡ್ ಅವ್ರ ಹತ್ರ ಮಾತಾಡಿದೆ. ಅಲ್ಲಿದ್ದವರು ಕೆರಗೋಡಲ್ಲಿ ಬಂದ್ಬಿಟ್ಟು ಯಾವನು ನಾವು ಬೇಡ, ಕಾಂಗ್ರೆಸ್ ಕಾರ್ಯಕರ್ತರು ಇದ್ರು, ಎಲ್ಲರೂ ಅಲ್ಲೇ ಇದ್ರು ಪಾಪ, ನಮ್ದು ಯಾವ್ದು ವಿರೋಧಗಳಿಲ್ಲ ಸರ್, ಇದು ರಾಜಕಾರಣ ಇದೆ ಇಲ್ಲಿ ಅಂತ ಹೇಳ್ತಾರೆ ಅವರು. ಸರ್, ರಾಜಕಾರಣ ಸರ್ ನಾವೇನ್ ಬೇರೆ ದೇಶದ ಬಾವುಟ ಆಡ್ಸಿಲ್ಲ ಸರ್. ನಾವು ಧರ್ಮದ ಬಾವುಟ ಸರ್ ನಾವು ಆಡ್ಸಿರೋದು. ನಾವೇನ್ ಬೇರೆ ದೇಶದ ಬಾವುಟ ಹಾಕಿ ರಾಷ್ಟ್ರದ್ರೋಹ ನಾವು ಮಾಡಿಲ್ಲ. ನಮ್ಮ ವಿಷಯ ಈ ಪಾಯಿಂಟ್, ನಾವು ರಾಷ್ಟ್ರದ್ರೋಹಿ ಕೆಲಸ ಏನ್ ಮಾಡಿಲ್ಲ, ಬೇರೆ ದ್ವೇಷದೇನು ಆರಿಸಿಲ್ಲ, ಬೇರೆ ದೇಶದೇನು ನಾವು ಮಾಡಕ್ ಹೋಗ್ಲಿಲ್ಲ, ದ್ವೇಷದ ಕೆಲಸನೂ ಮಾಡಿಲ್ಲ ಅಂತರದು. ತಾವೇನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ನಾವು ಹೇಳೋದು ಇಷ್ಟೇನೆ ಸರ್. ಅದು ಧರ್ಮದ ಧ್ವಜ, ಆಂಜನೇಯನ ಧ್ವಜ ಆರಿಸಿರೋದು. ಮತ್ತೆ ನಾವು ಅದನ್ನ ಬೇಡ ಅಂತನೂ ನಾವೇನು ಹೇಳಲ್ಲ. ನಾವು ಹೇಳ್ತಾ ಇರೋದು ಏನಂತಂದರೆ, ನಾವು ಈಗ ಇಂಡಿಪೆಂಡೆನ್ಸ್ ಡೇ ಏನಿರುತ್ತೆ, ಗಾಂಧಿ ಜಯಂತಿ ಏನಿರುತ್ತೆ, ಕನ್ನಡ ರಾಜ್ಯೋತ್ಸವ ಏನಿರುತ್ತೆ, ಅವತ್ತು ಆ ಬಾವುಟನ ಆರಿಸ್ತೀವಿ, ಅದನ್ನ ಇಳಿಸ್ತೀವಿ. ಬಾಕಿ ದಿನದಲ್ಲಿ ಆಂಜನೇಯನ ಧ್ವಜ ಆರಿಸ್ತಾ ಇದ್ದೀವಿ. ಅದನ್ನು ನಾವು ಕೇಳ್ತಾ ಇರೋದು. ಅದನ್ನು ತಿರ್ಗಿ ಆಂಜನೇಯನ ಧ್ವಜ ಆರಿಸ್ಬೇಕು. ಆರಿಸೋ ಗಂಟ ಈ ಉಗ್ರ ಹೋರಾಟ ಮುಂದೆ ಬರೀತಾನೆ ಇರ್ತದೆ. ತಾವೇನು ಹೇಳ್ತೀರಿ ಸರ್? ಸರ್, ನಾವು ಹೇಳೋಕ್ಕೆ ಇಷ್ಟಪಡೋದು, ನಾವು ಹಿಂದೂ ಬಾವುಟ ಆರಿಸ್ತಾ, ಆಂಜನೇಯ ಸ್ವಾಮಿ ಬಾವುಟ ಆರಿಸ್ತಾ ಇರೋದು. ನಾವು ಯಾರ ಪಕ್ಷ, ಯಾವುದೇ ಸರ್ಕಾರದಲ್ಲಿ ಯಾವುದೇ ನಾವು ಬೇರೆ ಅಂತ ಹೇಳಿಲ್ಲ. ನಾವು ನಮ್ಮ ಧರ್ಮ ನಮಗೆ ಬೇಕು, ನಮ್ಮ ಆಂಜನೇಯ ಸ್ವಾಮಿ ನಮಗೆ ಬೇಕು, ನಾವು ಬಾವುಟ ಆರಿಸಿದ್ದೀವಿ ಸರ್. ನಮಗೆ ಇದು ಹಕ್ಕು ಬೇಕೇ ಬೇಕು ಸರ್, ನಮ್ಮ ಬಾವುಟ ಆರಿಸ್ಲೇಬೇಕು ಸರ್ ನಾವು. ಎಸ್, ಎಲ್ರದ್ದು ಭಾಳ ಎಲ್ಲ ಊರಲ್ಲೂ ಅದೇ ಹೇಳ್ತಿರೋದು.
ಕೆರಗೋಡು ಒನ್ಗಾನಹಳ್ಳಿ ಏನು ಕೊಮ್ಮೇರಹಳ್ಳಿ ಸಾತ್ನೂರು ಎಲ್ಲರೂ ಹೇಳೋದಂದ್ರೆ ನಮ್ಮ ಪಕ್ಷ ಅಲ್ಲ ಇಲ್ಲಿ. ಪಕ್ಷ ಅಂತ ಬಂದಾಗ ಬೇರೆ ಬೇರೆ ಬಾವುಟ, ಧರ್ಮ ಅಂತ ಬಂದಾಗ ಒಂದೇ ಬಾವುಟ. ಹಾಗಾಗಿ ನಮ್ಮ ಬಾವುಟ ನಾವು ಆರಿಸಿದ್ವಿ, ಬಿಟ್ಬಿಡ್ರಯ್ಯ. ನಾವು ಬೇರೆ ದೇಶಕ್ಕೆ ಹೋಗಿ ಮಾಡೋಕ್ಕಾಗಲ್ಲ. ಆಮೇಲೆ ನಾವು ಆರಿಸಿರೋದು ಹಿಂದೂ ಧರ್ಮದ ಬಾವುಟ, ಇದು ಬೇರೆ ರಾಷ್ಟ್ರದ ಬಾವುಟ ಅಲ್ಲ. ಆಮೇಲೆ ಜೊತೆಗಲ್ಲಿ ಕಿರಿಕ್ಗಳು ಏನಿಲ್ಲ, ಜನಗಳ ನಡುವೆ ಕಿರಿಕಿಲ್ಲ. ಇದು ಯಾಕೆ ಆರಿಸಿದ್ರಿ ಅಂತ. ದೇವಸ್ಥಾನದ ಮುಂದೆ ಇರ್ತಕ್ಕಂಥ ಆ ಧ್ವಜಸ್ತಂಭ ಜನನೇ ಕಾಸಾಕಿ, ರಾಜಕಾರಣಿಗಳಲ್ಲ, ರಾಜಕೀಯ ಪಕ್ಷದವರಲ್ಲ, ಜನಗಳೇ ದುಡ್ಡು ಹಾಕಿ ಆ ಧ್ವಜಸ್ತಂಭವನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಧರ್ಮ, ನಮ್ಮ ಇಚ್ಛೆ, ನಮ್ಮ ಪಾಡಿಗೆ ನಮ್ಗೆ ಬಿಟ್ಬಿಡ್ರಪ್ಪ. ಇವತ್ತು ಇದನ್ನ ಆರಿಸ್ಬೇಡಿ ಅಂತೀರಿ, ನಾಳೆ ಕರ್ಪೂರ ಹಚ್ಬೇಡಿ ಅಂತೀರಿ, ಗಂಧದ ಕಡ್ಡಿ ಹಚ್ಬೇಡಿ ಅಂತೀರಿ ಅಂತ ಈ ಥರ ಮಾಡ್ಬಿಟ್ರೆ ಏನು ಕತೆ ಅನ್ನೋದು ಇವ್ರ ಅಭಿಪ್ರಾಯ. ಒಟ್ಟಾರೆ ಸಾತ್ನೂರಲ್ಲಿ ಇರ್ತಕ್ಕಂಥ ಯಂಗ್ಸ್ಟರ್ಗಳೆಲ್ಲ, ಯುವಕರು ಇವ್ರ ಅಭಿಪ್ರಾಯನ ಶೇರ್ ಮಾಡಿದ್ರು. ವಿಷಯ ಮಂಡ್ಯ ರಾಜಕಾರಣ ಮತ್ತು ಮಂಡ್ಯದ ಇತಿಹಾಸದಲ್ಲಿ ಹೋರಾಟಗಳಾಗ್ತಿದ್ದು ಬೇರೆ. ಬಟ್ ವಿಪರ್ಯಾಸ ಅಂತಂದರೆ ಕೆರಗೋಡು ಇವತ್ತು ಕರ್ನಾಟಕದಲ್ಲಿ ಸುದ್ದಿ ಆಗ್ತಿದೆ ಬಿಕಾಸ್ ಆಫ್ ಹನುಮ ಧ್ವಜವನ್ನು ಇಳಿಸಿದ ಬಗ್ಗೆ ಸ್ಥಳೀಯರು ಆಕ್ರೋಶ ಮತ್ತು ಅಸಮಾಧಾನ. ನಮ್ಮ ದೇವರು ನಮ್ಮ ಇಷ್ಟ, ನಮ್ಮ ಪಾಡಿಗೆ ನಮ್ಮ ಬಿಡಿ, ತೊಂದರೆ ಕೊಡಬೇಡಿ, ರಾಜಕೀಯ ಮಾಡಬೇಡಿ ಅಂತ ಕಾಂಗ್ರೆಸ್ಸು, BJP, JDSನವರು ಎಲ್ಲರೂ ಹೇಳ್ತಾವ್ರೆ. ಪಕ್ಷ ಅಂದಾಗ ಬೇರೆ ಬಾವುಟ, ಧರ್ಮ ಅಂದಾಗ ಒಂದೇ ಬಾವುಟ, ಧರ್ಮಕ್ಕೆ ನೀವು ಅಧರ್ಮವಾಗಿ ನಡ್ಕೋಬೇಡಿ ಅನ್ನೋದು ಇವರೆಲ್ಲರೂ ಸಂದೇಶ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.